ಸೊ ನಮ್ಮ ಫ್ಯಾಮಿಲಿ ಅಣ್ಣ ಬಹಳ ಖುಷಿ. ಯಾಕೆಂದರೆ ಅವತ್ತು ಹೆಂಗವ್ರೆ ಇವತ್ತು ಹಂಗವ್ರೆ. ಅಲ್ಲ ನಂಗೆ ಒಂದು ಆಶ್ಚರ್ಯ ಅಣ್ಣ, ಎಲ್ಲ ಹೀರೋಗಳು ಮುಖ ಕಿತ್ತೋಗಂಗೆ ಹೇಳ್ತೀನಿ ಹಂಗೇನೇ ಇದೆಯಲ್ಲ ಅಣ್ಣ. 25 ವರ್ಷ ಆದರೂ 25 ವರ್ಷ ಆ ಶಿವಣ್ಣ ಮುಖ ಕಿತ್ತೋಗಂಗೆ ಹೊಡಿತಾರೆ, ಅಪ್ಪು ಮುಸುಡಿ ಕಿತ್ತೋಗಂಗೆ ಹೊಡಿತಾರೆ, ಅಷ್ಟೆಲ್ಲ ಹೊಡೆದ್ರು ಹಂಗೆ ಇದೆಯಲ್ಲ ಅಣ್ಣ. ಏನೂ ಆಗಲ್ವಣ್ಣ ನಿಮಗೆ? ಇಂಡಸ್ಟ್ರಿಯಲ್ಲಿರೋ ಎಲ್ಲ ಹೀರೋಗಳ ಕೈಲೂ ಒದೀತಿದ್ದೀನಿ. ಅಲ್ಲ 25 ವರ್ಷ ತಿಂತಾನೆ ಇದ್ರಿ, 27 ಆಯಿತು. ಹೌದು, ಬಟ್ ಮುಖ ಏನೂ ಆಗಿಲ್ವಲ್ಲ, ಹಂಗೆ ಇದೆಯಲ್ಲ ಅಣ್ಣ. ಅದೇ ಲುಕ್ಕು ಅದೇ ಕಡಕ್ಕು, ಅದು ಒಂದು ಚೂರು ಚೇಂಜ್ ಆಗಿಲ್ವಣ್ಣ. ಚೇಂಜ್ ಆಗಿಲ್ಲ ಅಂದ್ರೆ ಹೆಂಗೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ ಲುಕ್ಕಲ್ಲಿ ನಾನು ಹೇಳ್ತಾ ಇರೋದು. ಲುಕ್ಕಲ್ಲಿ ಓಕೆ, ಸಿನಿಮಾ ಅಂದಮೇಲೆ ನಾವು ಅದು ಕರೆಕ್ಟಾಗಿ ಇರಬೇಕು. ಆಮೇಲೆ ಹೀರೋಗಳ ಜೊತೆ ಅಂದರೆ ಈಗ ಹೊಸ ಹೀರೋಯಿನ್ಗಳ ಜೊತೆಗಾಗಲಿ, ಈಗ ಹೊಸ ಹೀರೋಗಳು ಬಂದರೂ ಕೂಡ ನಾವೇನು ಕಡಿಮೆ ಇಲ್ಲ ಅಂದ್ಬಿಟ್ಟು ನಾವು ಅವ್ರ ಮುಂದೆ ನಿಂತ್ಕೊಳ್ಳೋ ಥರ ಇರಬೇಕು ಅಲ್ವಾ? ಯಾಕಂದ್ರೆ ಹೊರಗಡೆ ಕರೆಸಿ ಇವ್ರಿಗೆ ಆ್ಯಕ್ಟ್ ಮಾಡಿಸೋ ಬದಲು ನಾವು ರೆಡಿ ಇದೀವಪ್ಪ ಅಣ್ಣ. ಹೇಳಿದ ತಕ್ಷಣ ಇದಕ್ಕೆ ಶರ್ಟ್ ಇಲ್ಲ, ಹಿಂಗೆ ಚೆನ್ನಾಗಿರುತ್ತೆ ಪ್ರತಾಪ್. ಬಿಸಿಲು ಅಣ್ಣ ಮಾಡ್ತಾವ್ರೆ. ಬೇರೆಯವ್ರಿಗೆ ಪಾಪ ಈಗಿಂದ ಕಷ್ಟ, ನಮ್ಮ ಅಣ್ಣನ ಎನರ್ಜಿ ನಮಗೆ ಜೊತೆಲಿ ಇಲ್ಲ. ಪ್ರಥಮ ಹಿಂಗೆ ಬರಲಿ, ಹಿಂಗೆ ಕಾಣುತ್ತೆ, ನಾನು ಹೇಳ್ದಂಗೆ ಮಾಡು ಅಂತ ನಿಂತ್ಕೊಂಡು ಜೊತೆಲಿ ನಮ್ಮ ಕನಸಿಗೆ ನಿಂತ್ಕೊಳ್ಳೋದಾಯ್ತಲ್ಲ. ವಾಮಾಚಾರದ ಪಾತ್ರ ಅಂದರೆ ತುಂಬ ಪವರ್ಫುಲ್ ಪಾತ್ರ. ಅಂದರು ರಾಘಣ್ಣನ ಜೊತೆಗೆ ಅಷ್ಟೇ ಎಫೆಕ್ಟಿವ್ ಆಗಿ ಬೇಕು ಅಂದಾಗ ನಮ್ಮ ಪ್ರಭಾಕರಣಿಗೆ ಹಿಂಗೆ ಐತೆ ಅಣ್ಣ ಅಂತ ಹೇಳಿದಕ್ಕೆ, ಇಲ್ಲ ಬಿಸಿಲಲ್ಲಿ ತೇರಲ್ಲಿ ಮಾಡಮ್ ನಡಿ, ಅದು ಏನಾಗುತ್ತೆ ಆಗಲಿ ನೋಡೇ ಬಿಡಮ್ಮ, ಅದು ಅಣ್ಣನ ಎನರ್ಜಿ. ಸೊ ಹಂಗೆ ನೋಡಿದಾಗ ಎಲ್ಲೋ ಒಂದು ಕಡೆ ಖುಷಿ, ಧೈರ್ಯ. ಏನು ಗುರು ಹೇಳಿದ ತಕ್ಷಣ ಜೊತೆಲಿ ನಿಂತ್ಕೋತಾರಲ್ಲ ಮನುಷ್ಯ. ಹಿಂಗೆ ಹೇಳಿದ ತಕ್ಷಣ 25-27 ವರ್ಷ ಆಯಿತು, ಎಲ್ಲ ಎಕ್ಸ್ಪೆರಿಮೆಂಟ್. ಏನಿಲ್ಲ ಇವ್ರ ಅಕೌಂಟಲ್ಲಿ ಹೇಳಿ, ಏನಿಲ್ಲ ಅಂದ್ರೆ ದುಡ್ಡಲ್ಲ ನಾವು ಅಕೌಂಟಲ್ಲಿ ಅಂದರೆ IT ಬಂದ್ಬಿಡ್ತಾರೆ. 200 ಸಿನಿಮಾ ಆಯಿತು. ನಾನು ಹೇಳಿದ ಅಕೌಂಟಲ್ಲಿ ಏನಿಲ್ಲ ಅಂದರೆ ದುಡ್ಡು ಅನ್ಕೊಬಿಡ್ತಾರೆ, IT ಅವ್ರು ಬಂದ್ಬಿಡ್ತಾರೆ. ಅದಲ್ಲ ನಮ್ಮ IT-ನವ್ರಿಗೆ ಯಾರಿಗೆ ಎಷ್ಟು ಅಂತ IT-ನವ್ರಿಗೂ ಗೊತ್ತಣ್ಣ. ಸೊ ನಮ್ಮ ಇದರಲ್ಲಿ ಏನಂದರೆ ಅಕೌಂಟಲ್ಲಿ ಏನಿಲ್ಲ ಅಂದರೆ ಎಂತೆಂಥ ಸಿನಿಮಾ ಇಲ್ಲ ಅಂತ ಹೇಳಿದ್ದು. ಇವತ್ತಿಗೆ ಓಮಲ್ಲಿ ನೀವು ಕೊಟ್ಟ ಪರ್ಫಾರ್ಮೆನ್ಸ್ ಐತಲ್ಲ, ಸಿನಿಮಾದ ಒಂದು ಬಹಳ ಪವರ್ಫುಲ್ ಅಂಶ ಅದು. ಇನ್ನು AK-47 ಇರ್ಬೋದು, ಎಲ್ಲದರಲ್ಲೂ ಅಷ್ಟೇ. ಸೊ ಖುಷಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.